ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬಾರೋ ಅಪರೂಪದ ಮುಳ್ಳಂದಿ. ರೀಲ್ಸ್ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾದೆ. 2 ಮಿನಿಟ್ಸ್ 5 ಮಿನಿಟ್ಸ್ ಅಂತ ಇವ್ರನ್ನ ವೇಟ್ ಮಾಡಿಸಿ ಓಡೋದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗಿ. ಇವತ್ತು ನಾವು ನಮ್ಮ ಪುಟಾಣಿ ನಾಮಕರಣ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದ ಪ್ಲೇಸೇ ಮೆಜೆಸ್ಟಿಕ್ಕಲ್ಲಿರೋ ಅಲಂಕಾರ ಮತ್ತು ಚಿಕ್ಕಪೇಟೆ. ಫಸ್ಟ್ ಹೋಗಿ ನಾವು ಅಲಂಕಾರ ಶಾಪಿಂಗ್ ಮಾಡಿದ್ವಿ. ಈವ್ನಿಂಗ್ ಸೆಟ್ ಆಗೋ ಥರ ಯಾವುದೇ ಔಟ್ಫಿಟ್ ಸಿಗಲಿಲ್ಲ ಅಂತ ವಾಪಸ್ ಬಂದ್ವಿ. ಸತತವಾಗಿ 2 ಅವರ್ ಶಾಪಿಂಗ್ ಮಾಡಿ ಒಂದೇ ಒಂದು ಡ್ರೆಸ್ ಮಾತ್ರ ಇಸ್ಕೊಂಡು ವಾಪಸ್ ಬಂದ್ವಿ. ಆ 2 ಅವರ್ ಶಾಪಿಂಗಲ್ಲೇ ಸುಸ್ತಾಗಿ ದಿ ಫೇಮಸ್ ಹೋಟೆಲ್ ಶ್ರೀ ವಿಷ್ಣು ಭವನ್ಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ನಾವು ಎಂಟ್ರಿ ಕೊಟ್ಟಿದ್ದೆ ಚಿಕ್ಕಪೇಟೆಗೆ. ವೀಕೆಂಡ್ ಆಗಿರೋದ್ರಿಂದ ಟ್ರಾಫಿಕ್ ಬಗ್ಗೆ ಹೇಳೋದೇ ಬೇಡ, ನಿಮಗೆ ಗೊತ್ತು. ದಯವಿಟ್ಟು ಮಗುನ ಇಟ್ಕೊಂಡಿರೋರು ಯಾರು ಸ್ಯಾಟರ್ಡೆ ಸಂಡೇ ಮಾತ್ರ ಚಿಕ್ಕಪೇಟೆಗೆ ಬಂದುಬಿಡಬೇಡಿ. ಲಿಟ್ರಲಿ ಉಸಿರಾಡೋಕ್ಕಾಗ್ತಿರಲಿಲ್ಲ ಗೈಸ್. ಒಂದೇ ರೋಡಲ್ಲಿ ಗಾಡಿ, ಆಟೋ, ಕಾರು, ಮನುಷ್ಯರು, ಯಪ್ಪ. ಅದೇ ರಶಲ್ಲಿ ನಮ್ಮ ರೆಗ್ಯುಲರ್ ಶಾಪ್ನ ಹುಡ್ಕೊಂಡು ಸಾರಿ ಶಾಪಿಂಗ್ ಅಂತ ಹೋದ್ವಿ. ನಮ್ಮ ಮಾಮಿ ಮತ್ತು ಐಶು ಮಾಡ್ತಿದ್ರು. ಸ್ಯಾರಿ ಬಗ್ಗೆ ತಳ ಬುಡ ಗೊತ್ತಿಲ್ದಿರೋ ನಮಗಂತೂ ಹೆವಿ ಬೋರು. ನಮ್ಮ ಪುಟಾಣಿ ಇದ್ದಿದ್ದರಿಂದ ನಮ್ಗೆ ಹೆಂಗೋ ಟೈಮ್ ಪಾಸ್ ಆಗ್ತಿತ್ತು. ಅವನೊಬ್ಬನೇ ಒಳಗೆ ಬಿಟ್ಟು ನಾವು ಹೊರಗೆ ಬಂದು ನಿಂತ್ಕೊಂಡ್ವಿ ನೋಡೋಣ ಏನು ಮಾಡ್ತಾನೆ ಅಂತ. ಅವ್ನು ಓಡೋದು ಬಂದು ಅಲ್ಲಿಗೆ ನಮ್ಮ ಸಾರಿ ಶಾಪಿಂಗ್ ಮುಗೀತು. ಪಾಪ ನಮ್ಮ ಪುಟಾಣಿ ಅಂತೂ ಅವ್ರ ಅಮ್ಮ ಶಾಪಿಂಗ್ ಮುಗಿಸಲ್ಲ, ಇವನಿಗೆ ರೆಸ್ಟ್ ಮಾಡೋಕೆ ಟೈಮ್ ಸಿಗಲ್ಲ ಅಂತ ಅಲ್ಲೇ ಮಲ್ಕೊಂಡ್ಬಿಟ್ಟ. ಅವನೆದ್ದ ತಕ್ಷಣ ಅಲ್ಲೇ ಅವನಿಗೆ ಸ್ವಲ್ಪ ತಿನ್ನಿಸಿ ನಾವು ಗ್ಯಾಪಲ್ಲಿ ಕಾಫಿ ಕುಡ್ಕೊಂಡು ಮತ್ತೆ ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಇಷ್ಟೆಲ್ಲ ಶಾಪಿಂಗ್ ಈ ಒಂದು ಪುಟಾಣಿಗೋಸ್ಕರ. ಅವನಿಗೆ ಸೆಟ್ ಆಗೋ ಡ್ರೆಸ್ ಸಿಗಲೇ ಇಲ್ಲ. ಆ ಒಂದೇ ಒಂದು ಡ್ರೆಸ್ನ ತೊಗೊಂಡು ವಾಪಸ್ ಬಂದ್ವಿ. ಸೊ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್.